ಬೇಕಾಗಿ ಹೊರಗೆ ಹೋಗುವಂಥದ್ದು, ಯಾರು ಪೋಷಕರು ಅವರ ಊರಿಂದ ಹೊರಗೆ ಹೋಗುವಂಥದ್ದು, ಅದನ್ನು ನಿಲ್ಲಿಸಲಿಕ್ಕೆ ನಂದು ಅನುಭವದ ಪ್ರಕಾರ ಸೂರ್ಯಪ್ರಕಾಶ್ ಅವರು ಒಂದು ಸರಿಯಾಗಿ ಹೇಳಬೇಕು, ತರಗತಿ ಒಳಗಡೆ ಕಲಿಯಕ್ಕಿಂತ ತರಗತಿ ಹೊರಗಡೆ ಕಲಿಯೋದು ಜಾಸ್ತಿ. ಮಕ್ಕಳ ಹತ್ರ ಆಟ ಆಡ್ಬೇಕು, ಮಕ್ಕಳ ಜೊತೆ ಗೆಳತಿಯರ ಜೊತೆ ಆಟ ಆಡ್ಬೇಕು, ಜಗಳ ಆಡ್ಬೇಕು, ಜಗಳ ಸರಿ ಹೋಗ್ಬೇಕು, ಮತ್ತೆ ಸ್ನೇಹ ಆಗ್ಬೇಕು, ಸ್ಕೂಲ್ಗೆ ಹೋಗುವಾಗ ಬರುವಾಗ ಮಾತಾಡ್ಕೊಂಡು ಹೋಗ್ಬೇಕು, ಅನೇಕ ಶಕ್ತಿಗಳನ್ನ ನಾವು ಕಲಿತೀವಿ. ಆಮೇಲೆ ನನ್ಗೆ ಗೊತ್ತಾಯ್ತು, ಯಾವ ಮೇಷ್ಟ್ರು ಬಂದಿದ್ರಲ್ಲ ಆ ಸ್ಕೂಲ್ ಅವರಲ್ಲ, ಆ ಸ್ಕೂಲ್ ಮೇಡಮ್ ಇರ್ಲಿಲ್ಲ ಅಂತ ಬೇರೆ ಸ್ಕೂಲಿಂದ ಬಂದು ಓದ್ ಕೂತಿದ್ದಾರೆ. ಇದಕ್ಕಿಂತ ಆಘಾತಕಾರಿ ವಿಚಾರ ಅಂದ್ರೆ ಆ ಮಗುನ ಸ್ಕೂಲ್ ಅವಳಲ್ಲ, ಆ ಮಗು ಇಲ್ಲದೆ ಸ್ಕೂಲ್ ಮುಚ್ಚಿಬಿಡ್ಬೇಕಾಗತ್ತಂತೆ ಬೇರೆ ಸ್ಕೂಲಿಂದ ಸಾಲ ತಂದಿರೋ ಮಗು. ಇದನ್ನ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ. ಈ ರೀತಿ ಶಾಲೆಗಳ ಸಂಖ್ಯೆ ತುಂಬಾ ಇದೆ. ಟೀಚರ್ ಬೆಲ್ ಹೊಡಿತಾರೆ, ಮಗು ಬಂದು ನಿಂತ್ಕೊಳ್ಳುತ್ತೆ, ಟೀಚರ್ ಪ್ರೇಯರ್ ಹೇಳ್ಕೊಡ್ತಾರೆ, ಮಗು ಹೇಳಬೇಕು, ಆ ಪಾಠ ಅವರೇ ಬೆಲ್ ಹೊಡಿಬೇಕು, ಪೀರಿಯಡ್ ಮುಗಿಯುತ್ತೆ. ಇದೊಂಥರ ವಿಚಿತ್ರ ಸ್ಥಿತಿ ಇದೆ. ನನ್ನ ಅಂದಾಜು ಪ್ರಕಾರ ಸರ್ಕಾರಿ ಶಾಲೆಗಳು ಉಳಿದೇ ಇದ್ರೆ, ಸರ್ಕಾರಿ ಶಾಲೆಗಳು ಬಲಶಾಲಿ ಆಗದೆ ಇದ್ರೆ, ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತ ವಿಶ್ವಾಸ ಬರದೇ ಇದ್ರೆ, ಒಂದು 30-40% ಕುಟುಂಬಗಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತವೆ. ತೋರಿಸಿ ದುರಸ್ತಿ ಅನುದಾನ ಬರುವಾಗ ವಾಪಸ್ ಅದರಿಸಿದ ಕೆಲಸ ಮಾಡಿಸಿದ ಇಂಧನದಲ್ಲಿ 2 ಸಲ ಬಂತು, ಈ ಸಲ 3 ಲಕ್ಷ ರೂಪಾಯಿ ಅದರಲ್ಲಿ ಶೀಕಾಚಿಸಿದ ಇದ್ದೇನೆ. ಮತ್ತೆ 2016ರಲ್ಲಿ ನಾನು LKG ಪ್ರಾರಂಭ ಮಾಡಿದ್ದೇನೆ. ನಾನೇ ಸಂಬಳ ಕೊಟ್ಟು ಟೀಚರ್ಸ್ ಇಟ್ಟು 2 ವರ್ಷ ಸ್ಟಾರ್ಟ್ ಮಾಡಿ ನನ್ನ ಬೊಲೆರೋ ಗಾಡಿಯಲ್ಲಿ ಮಕ್ಕಳನ್ನು ತರಿಸಿ, ಅಂದ್ರೆ ನಮ್ಮ ಸಾಲಿ ಉಳಿಸಬೇಕು, ಖಾಸಗಿ ಸಾಲಿಗೆ ಹೋಗಬಾರದು, ಮತ್ತೆ ಅಕ್ಷರತೆ ಸಾಲಿಸಿ ನಮ್ಮ ತೊಲಿಗೆ ಅಲ್ಲಿಗೆ ಹೋಗ್ತಾರೆ, ಅದನ್ನು ನಮ್ಮ ಶಾಲೆಗೆ ಬರಬೇಕು ಅಂತ ಉಚಿತವಾಗಿ ಮಾಡಿ, ಅದಕ್ಕೆ ಪೈಂಟಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡಿ, ನಂತರ ಅಲೆ ವಿದ್ಯಾರ್ಥಿ ಗ್ರೂಪ್ ರಚನೆ ಮಾಡಿ ಗಲ್ಫಿನಲ್ಲಿ ಇದ್ದವರನ್ನ ನಾವು ಕಲೆಕ್ಟ್ ಮಾಡೋದು. ಯಾವುದಕ್ಕೆ ನಾವು ಸರ್ಟಿಫಿಕೇಟ್ ಮತ್ತು ಮೂಮೆಂಟ್ ಮಕ್ಕಳಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಪ್ರತಿಯೊಂದು ಮಗುವಿಗೆ ಸಹ ಒಂದೊಂದು ಮೂಮೆಂಟ್ ಕೊಡ್ಬೇಕು, ಅಂದ್ರೆ ಅವರಿಗೆ ಭಾಗವಹಿಸಬೇಕು, ಸ್ಟೇಜ್ ಹತ್ತಬೇಕು ಅಂತ ಹೇಳಿ ಶಿಕ್ಷಕರು ಪಾಠ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅವತ್ತು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಶಿಕ್ಷಕರು ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ. ಮತ್ತೆ ನಾವು BEOಗೆ ಎಲ್ಲ ಗಮನಕ್ಕೆ ತಂದ್ವಿ, ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಸರ್ ಅವರು. ಆ ಒಂದು ಜಿದ್ದನ್ನ ಕಂಪ್ಲೇಂಟ್ ಮಾಡಿದೀವಿ ಅನ್ನುವಂಥ ಜಿದ್ದನ್ನ ಶಿಕ್ಷಕರು, ಮುಖ್ಯ ಶಿಕ್ಷಕರು ನೇಬಲ್ ರೋಸ್ ಅಂತ ಹೇಳಿ ಅವರು ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು. ನಮ್ದು SDMC ಅವಧಿ ಮುಗಿಯುವಂತ ಡೇಟನ್ನ ಪರ್ಫೆಕ್ಟ್ ಆಗಿ ಎಲ್ಲರಿಗೂ ಹೇಳ್ಕೊಂಡು ಬಂದ್ರು ಸರ್. ಜುಲೈ 15ನೇ ತಾರೀಕು ಇವ್ರದ್ದು ಮುಗಿಯುತ್ತೆ, ಜುಲೈ 15ನೇ ತಾರೀಕು ಇವ್ರದ್ದು SDMC ಅವಧಿ ಮುಗಿಯುತ್ತೆ. ಯಾಕೆಂದ್ರೆ ಆ ಅವಧಿ ಮುಗಿದ್ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋವಂಥದ್ದು ಅವರ ವಿಚಾರ. ಅದಾದ ಆಗಸ್ಟ್ 22ನೇ ತಾರೀಕು ಶುಕ್ರವಾರ ವಿಧಾನಸಭೆಯಲ್ಲಿ ನಾನು ಮಾಡಿಕೊಂಡಿದ್ದ ಮನವಿ ಮೇರೆಗೆ ವಿಧಾನಸಭಾದ ಸಭಾಧ್ಯಕ್ಷರು ನನಗೆ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ರಾಜ್ಯದ ಸರ್ಕಾರಿ ಶಾಲೆಗಳ ಮಹತ್ವ ಮತ್ತೆ ಅದನ್ನು ಉಳಿಸೋದು ಬೆಳೆಸೋದರಲ್ಲಿರುವ ಅಗತ್ಯತೆ ಈ ಕುರಿತು ನಾನು ವಿಷಯನ ಪ್ರಸ್ತಾಪಿಸಿದ್ದೆ. ನಾನು ಬೇರೆ ಬೇರೆ ಕಾರಣಗಳಿಂದ ಆ ಚರ್ಚೆ ಮುಂದುವರಿಯಲಿಕ್ಕಾಗಲಿಲ್ಲ. ಬರುವ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಅವಕಾಶ ಕೊಡ್ತೀವಿ ಅಂತಾನು ಕೂಡ ಸಭಾಧ್ಯಕ್ಷರು ಹೇಳಿದ್ದಾರೆ. ಆದರೆ ನಾನು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಭವಿಷ್ಯ ಮತ್ತೆ ಅದ್ರ ಮೇಲೆ ನಿಂತಿರುವ ರಾಜ್ಯದ ಮಧ್ಯಮ, ಕೆಳ ಮಧ್ಯಮ ಮತ್ತೆ ಬಡ ಕುಟುಂಬಗಳ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ನಾವು ಹೇಗಾದ್ರೂ ಮಾಡಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ವಿಶ್ವಾಸಾರ್ಹತೆ ಹೆಚ್ಚಿಸಬೇಕು ಅಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಶಾಲಾಭಿವೃದ್ಧಿ ಸಮಿತಿ ಮುಖ್ಯಸ್ಥರು
SDMC ಅಂತ ಹೇಳ್ತೀವಿ, ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಏನ್ ಹೇಳ್ತೀವಿ, ಶಾಲಾಭಿವೃದ್ಧಿ ಸಮಿತಿ. 15 ಜಿಲ್ಲೆಗಳ ಶಾಲಾಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು ಇವತ್ತು ಬಂದಿದ್ರು. ಸುಮಾರು 80 ಯಾರ್ಯಾರಿಗೆ ಈ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ, ಅದನ್ನ ಬೆಳೆಸೋದ್ರ ಬಗ್ಗೆ ಆಸ್ತಿ ಇದೆ, ಆಸಕ್ತಿ ಇದೆ, ಮತ್ತೆ ಹಂಬಲ ಇದೆ, ಅವರೆಲ್ಲರೂ ಕೂಡ ಇವತ್ತು ಸೇರ್ಕೊಂಡು ಸುಮಾರು ಅರ್ಧ ದಿವಸದ ಸಂವಾದ ನಾವು ಮಾಡಿದ್ದೀವಿ. ಎಲ್ಲರ ಅಭಿಪ್ರಾಯ ತಗೊಂಡ್ಮೇಲೆ ನಾವೊಂದಷ್ಟು ನಿರ್ಧಾರ ತಗೊಂಡಿದ್ದೀವಿ. ಈ ಸಂವಾದ ಕಾರ್ಯ ಇವತ್ತೇನು ಸಣ್ಣದಾಗಿ ಪ್ರಾರಂಭ ಆಗಿದೆ, ಅದು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು. ವಿವಿಧ ಜಿಲ್ಲೆಗಳಲ್ಲಿ SDMC ಮುಖ್ಯಸ್ಥರ ಜೊತೆ ಸಂವಾದ ಮಾಡಬೇಕು ಅಂತ ಒಂದು ಕಾರ್ಯಕ್ರಮನ ಯೋಚಿಸ್ತಾ ಇದ್ದೀವಿ. ಮತ್ತೆ ಜಿಲ್ಲೆಗಳಲ್ಲಿ ಶಾಲಾಭಿವೃದ್ಧಿ ಸಮಿತಿಗಳು ಮಾಡಿರೋ ಉತ್ತಮ ಕಾರ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಒಂದು ಪುಸ್ತಕ ತರಬೇಕು. ಒಂದು ಸ್ಫೂರ್ತಿದಾಯಕ ಅವರ ಒಂದು ಸಾರ್ಥಕ ಕಾರ್ಯಗಳ ಬಗ್ಗೆ ಒಂದು ಪುಸ್ತಕ ತರಬೇಕು. ಮತ್ತೆ SDMC ಕಾರ್ಯಗಳ ಬಗ್ಗೆ ಪ್ರತಿ ತಿಂಗಳು ಏನ್ ನಡೀತಾ ಇದೆ ಚಟುವಟಿಕೆ, ಅದ್ರ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ SDMC ಇದೆ ಸಾಧನೆಯ ಒಂದು ಪತ್ರಿಕೆಗಳನ್ನ ತರಬೇಕು ಅಂತ. ಜೊತೆಗೆ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ತರಗತಿಗೆ ಒಬ್ರು ಶಿಕ್ಷಕರು ಮತ್ತೆ ವಿಷಯವಾರು ಶಿಕ್ಷಕರು ಇದರ ವ್ಯವಸ್ಥೆ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ಬೇಕು. ಜೊತೆಗೆ ಶಾಲೆಗಳು ಪ್ರಾರಂಭ ಆಗಕ್ಕಿಂತ ಮುಂಚೆ ಪಠ್ಯ ಪುಸ್ತಕಗಳು ತಲುಪಬೇಕು. ಅದಕ್ಕೆ ಈಗಿಂದಾನೇ ಕಾರ್ಯಕ್ರಮ ಹಾಕೊಳ್ಬೇಕು. ಶೈಕ್ಷಣಿಕ ವರ್ಷ ಶುರು ಆಗಿ ವರ್ಷದ ಮಧ್ಯ ಅವಧಿ ತಲುಪೋ ಹೊತ್ತಿಗೆ ಯಾರನ್ನು ಕೂಡ ವರ್ಗಾವಣೆ ಮಾಡಬಾರ್ದು. ಇದರಿಂದ ಮಕ್ಕಳ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು. ಜೊತೆಗೆ SDMC ಸದಸ್ಯರಿಗೆ ಜಿಲ್ಲಾ ಮಟ್ಟದಲ್ಲಿ ಅವರ ಕರ್ತವ್ಯ, ಅವರ ಹಕ್ಕು, ಅವರ ವ್ಯಾಪ್ತಿ ಇದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಕಾರ್ಯಾಗಾರಗಳನ್ನ ಮಾಡಿಸ್ಬೇಕು. ಜೊತೆಗೆ ರಾಜ್ಯದ ಅನೇಕ ಕಡೆ SDMCಯ ಒಂದು ಅವರ ಇನಿಷಿಯೇಟಿವ್ ಇಂದ LKG UKG ಶಾಲೆಗಳು ತರಗತಿಗಳು ಪ್ರಾರಂಭ ಆಗಿದೆ. ಅಲ್ಲಿ ಕಳೆದ 4 ವರ್ಷ 5 ವರ್ಷ 6 ವರ್ಷದಿಂದ ಶಿಕ್ಷಕಿಯರು ಹೆಚ್ಚು ಮಟ್ಟಿಗೆ ಶಿಕ್ಷಕಿಯರೇ ಹೆಣ್ಣುಮಕ್ಕಳು ಪಾಠ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಬೇರೆ ತರಗತಿಯಲ್ಲಿ ಬೇರೆ ಶಿಕ್ಷಕರು ಮಾಡೋ ರೀತಿನಲ್ಲೇ ಪಾಠ ಮಾಡ್ತಾ ಇದ್ರು ಕೂಡ ಅವ್ರು ಸಿಗ್ಬೇಕಾದ ಕನಿಷ್ಠ ಸ್ಥಾನ, ಮಾನ, ಗೌರವ, ವೇತನ ಸಿಗ್ತಾ ಇಲ್ಲ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಅವ್ರಿಗೆ ಸೂಕ್ತವ, ಯಾಕಂದ್ರೆ ಮಕ್ಕಳಿಗೆ LKG UKGಗೆ ನಾವೇನೋ ಪಾಠ ಮಾಡಿದ್ರೆ ಅಷ್ಟು ಮಕ್ಕಳು ನಮ್ಗೆ ಪ್ರೈಮರಿ ಶಾಲೆಯಲ್ಲೆಲ್ಲ ಮಕ್ಕಳು ಸಿಗ್ತಾರೆ. ಇಲ್ಲೇ ಏನಾಗುತ್ತೆ, ಈ ಕುಟುಂಬದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಕುಟುಂಬಗಳು, ಅದರಲ್ಲಿ ಅನೇಕ ಜನ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ, ಇಲ್ಲೇ ಸಾಲಗಾರರಾಗ್ತಾರೆ. ಅದರಿಂದ ನಾವು ಇವತ್ತು ಆಚೆ ತರಬೇಕು. ಅವ್ರಿಗೆಲ್ಲ ಉಚಿತವಾಗಿ ಏನು ನಾವು ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಿದೆ. ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನೋದು ಕೂಡ ಒಂದು ವ್ಯಾಪಕ ಆಂದೋಲನ ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ನಾವು ಆಯೋಜಿಸಿದೀವಿ. ಇದೊಂದು ಮೊದಲನೇ ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಒಂದು ಮೊದಲನೇ ಪ್ರಯತ್ನ. ಇವತ್ತು 15 ಜಿಲ್ಲೆಗಳಿಂದ ಬಂದಿರೋ ಸಂಖ್ಯೆ ಮತ್ತೆ ಅವರೆಲ್ಲರೂ ಕೂಡ ತೋರಿಸಿರುವ ಉತ್ಸಾಹ ಮತ್ತೆ ಅವರೆಲ್ಲರಲ್ಲಿ ನಾನು ಕಂಡಿರೋ ಕಳಕಳಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ, ಅದು ಇನ್ನಷ್ಟು ಇದನ್ನ ಈ ದಿಕ್ಕಿನಲ್ಲಿ ನಾವು ಮುಂದೆ ಹೋಗೋದಿಕ್ಕೆ ಸ್ಫೂರ್ತಿ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾನು ರಾಜ್ಯದ ಎಲ್ಲಾ ಶಾಸಕರಿಗೆ, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಪತ್ರ ಬರೀತಾ ಇದ್ದೇನೆ. ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸೋದಿಕ್ಕೆ, ಬೆಳೆಸೋದಿಕ್ಕೆ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ಜೊತೆ ಮಾತಾಡಿ, ಮಕ್ಕಳಿಗೆ ಬೆನ್ತಟ್ಟಿ, ಶಿಕ್ಷಕರ ಜೊತೆ ಮಾತಾಡಿ, SDMC ಸದಸ್ಯರ ಜೊತೆ ಮಾತಾಡಿ ನಮ್ದೆಲ್ಲರದು ಕೂಡ ಆದ್ಯ ಕರ್ತವ್ಯ ಇದೆ ಅಂತ ಮನವಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದೇ ತರ ರಾಜ್ಯದ ಲೋಕಸಭಾ ಸದಸ್ಯರಿಗೆ ಮತ್ತೆ ಮುಂದೆ ಬರ್ಬೋದಾದ ಜಿಲ್ಲಾ ಪಂಚಾಯಿತಿ ನಂತರ ಅದರ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಕಾರ್ಯ ಬಹಳ ಅಗತ್ಯ ಬೇಕು ಅಂತ ಕನ್ನಡ ಹೋರಾಟಗಾರರು ಹೇಳ್ತಾವ್ರೆ. ಭಾಷಾಭಿಮಾನನೇ ಮಾಯ ಆಗ್ತಿದೆ ಬಸ್. ಈ ನಿಟ್ಟಿನಲ್ಲಿ ಕನ್ನಡ ಶಾಲೆನೇ ಮಾಯ ಆಗ್ತಿದೆ. ಆದ್ರೆ ಶಿಕ್ಷಣ ಸಚಿವರು
ಈ ಅಂಕಿಅಂಶ ಕೊಡ್ತಿರೋದೇ ಬೇರೆ. ಅಲ್ಲ, ನೀವು ಈಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರಿ. ಇದರಲ್ಲಿ ಎರಡು ಅಂಶ ಇದೆ. ಒಂದು ಭಾವನಾತ್ಮಕ ಅಂಶ, ಇನ್ನೊಂದು ವಾಸ್ತವಿಕ ಪರಿಸ್ಥಿತಿ. ಭಾವನಾತ್ಮಕ ಅಂಶ ಏನು? ನಮ್ಮ ಭಾಷೆ ಉಳಿಬೇಕು, ಮತ್ತೆ ನಮ್ಮ ಮಕ್ಕಳು ಮಾತೃಭಾಷೆಯಲ್ಲೇ ಕಲ್ತರೆ ಚೆನ್ನಾಗಿ ಕಲಿತಾರೆ. ಇದು ಅನೇಕ ಅಧ್ಯಯನಗಳು ತೋರಿಸ್ಬಿಟ್ಟಿವೆ. ಇದ್ರ ಜೊತೆಗೆ ವಾಸ್ತವಿಕ ಅಂಶ ಏನು? ಎಲ್ಲರೂ ತೀರಾ ಬಡ ಕುಟುಂಬಗಳ ದಿನಗೂಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಮನೆಯವರು ಕೂಡ ನಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಕಲಿಬೇಕು, ಇಂಗ್ಲಿಷಲ್ಲಿ ಕಲಿದೇ ಇದ್ರೆ ಹಿಂದುಳಿದು ಬಿಡ್ತಾರೆ ಅಂತ ಕೀಳಿರಿಮೆ ಬಂದ್ಬಿಡುತ್ತೆ ಅಂತ ಒಂದು ಪರಿಸ್ಥಿತಿ ಇದೆ. ಇದನ್ನ ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಕಲಿಸುವ ಒಂದು ವ್ಯವಸ್ಥೆ ಬರಬೇಕು. ಸ್ಪೋಕನ್ ಇಂಗ್ಲಿಷ್ ಅಂತ ಏನ್ ಹೇಳ್ತೀವಿ, ನಾವು ಕೂಡ ಯಾವುದೇ ಖಾಸಗಿ ಶಾಲಾ ಮಕ್ಕಳಿಗೆ ಕಡಿಮೆ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಸ್ಪೋಕನ್ ಇಂಗ್ಲಿಷ್. ಆದರೆ ಎಲ್ಲಾ ಎಲ್ಲಾ ವಿಷಯಗಳನ್ನು ಕೂಡ ಕನ್ನಡದಲ್ಲಿ ಕಲಿಸುವ ಒಂದು, ನಾವು ಈಗಾಗಲೇ ಬೈಲಿಂಗ್ಯುಯಲ್ ಅಥವಾ ದ್ವಿಭಾಷಾ ಟೆಕ್ಸ್ಟ್ ಬುಕ್ಸೇ ತಂದಿದ್ದೀವಿ. ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು ತಂದಿದ್ದೀವಿ ನಾವು. ಅದನ್ನು ವ್ಯಾಪಕವಾಗಿ ಮಾಡಿ ನಮ್ಮ ಮಕ್ಕಳು ಯಾವುದೇ ರೀತಿ ಕೀಳಿರಿಮೆ ಬರಬಾರ್ದು, ಅವರಲ್ಲಿ ಖಿನ್ನತೆ ಬರಬಾರ್ದು, ನಾವು ಕೂಡ ಬೇರೆ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಬೆಳೆಸೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಲಾಸ್ಟ್ ಕಡೆದಾಗಿ ಶಾಸಕರೇ, ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಅಂಶ ರ್ಯಾಂಕ್ ಬರ್ತಿದ್ದಾರೆ, ಆದ್ರೆ ಪ್ರತಿಭಾವಂತ ನಗರ ಪ್ರದೇಶಗಳಲ್ಲಿ ಕುಗ್ಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಅನ್ಸುತ್ತೆ? ಇವಾಗ ಬೆಂಗಳೂರಿನಲ್ಲೇ ಇಡೀ ರಾಜ್ಯದಲ್ಲಿ ಬೆಂಗಳೂರದು ಒಂದು ಭಾಗನೇ ಇಡೀ ರಾಜ್ಯದಲ್ಲಿ ಕಡಿಮೆ ಬರ್ತಾ ಇರೋದು ಕೂಡ ನೋಡಿದ್ದೀವಿ. ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಬೇರೆ ಬೇರೆ ರೀತಿ ಶಿಕ್ಷಕರಿಗೆ ತರಬೇತಿ ಕೊಡೋದು, ಯಾವ ರೀತಿ ಮಕ್ಕಳಲ್ಲಿ ಫಲಿತಾಂಶ ಮಾತ್ರ ಮುಖ್ಯ ಅಲ್ಲ, ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ, ಮಕ್ಕಳಲ್ಲಿ ಮೌಲ್ಯಗಳನ್ನ ತುಂಬೋದು ಕೂಡ ಮುಖ್ಯ. ನಾವು ಮಾರ್ಕ್ಸ್ ಹೋಗ್ಬಿಡ್ತೀವಿ, ಅವರಲ್ಲಿ ಕೌಶಲ್ಯ ತುಂಬೋದಿಲ್ಲ ಅಂತ ಅಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಶಿಕ್ಷಣ ಇಲಾಖೆಯನ್ನು ಕೂಡ ಈ ದೃಷ್ಟಿಯಿಂದ ಪ್ರಯತ್ನ ಪಡ್ತಾ ಇದೆ. ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮಕ್ಕಳಲ್ಲಿ, ಅವರೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಅವರು ಹೊರಹೊಮ್ಮಬೇಕು. ಸಮಾಜದಲ್ಲಿ ಏನು ಎದುರಾಗುತ್ತೆ ಸಮಸ್ಯೆ, ಅದನ್ನು ಎದುರಿಸುವ ಕ್ಷಮತೆ ಅವರಲ್ಲಿ ಬರಬೇಕು ಅಂತ ಒಂದು ಪ್ರಯತ್ನ ಆಗ್ತಿದೆ. ಆ ಒಂದು ಪ್ರಯತ್ನ ಇನ್ನಷ್ಟು ನಾವು ಜಾಸ್ತಿ ಮಾಡ್ತೀವಿ. ನೀವು ಮಾತಾಡಬೇಡಿ. ಸಭೆ ಜನಪ್ರಿಯ ಶಾಸಕರ ಉಪಸ್ಥಿತಿಯಲ್ಲಿ, ಮಾಜಿ ಸಚಿವರು ಉಪಸ್ಥಿತಿಯಲ್ಲಿ ಸಭೆ ನೆರವೇರಿತು. ಎಲ್ಲಿಂದ ಬಂದಿದ್ದೀರಾ? ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳ್ತೀರಾ? ರಾಜ್ಯ STMC ಸಮನ್ವಯ ಕೇಂದ್ರ ಬೆಂಗಳೂರು. ನಾವು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕಿಂದ ಬಂದಿರೋದು. ಒಂದು ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಉದ್ದೇಶಪೂರ್ವಕವಾಗಿ ನಾವು ಸುರೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಒಂದು ಒಳ್ಳೆ ಸಂಘಟನೆ ಮಾಡೋಣ ಅಂತ ಹೇಳಿದರು. ಆ ಉದ್ದೇಶಪೂರ್ವಕವಾಗಿ ಇವತ್ತು ದಾವಣಗೆರೆ ಜಿಲ್ಲೆಗೆ 15 ಜಿಲ್ಲೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು. ಇವತ್ತು ಒಂದೇನಪ್ಪ ಅಂದರೆ, ಒಂದು ಸರ್ಕಾರಿ ಶಾಲೆ ಬೆಳೀತಂದ್ರೆ ಒಂದು SC ಮಗು ಆಗಲಿ, ಒಂದು ST ಮಗು ಆಗಲಿ, ಒಂದು ಬಡವರ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಪ್ಪ ಅಂದರೆ ಸರ್ಕಾರದಿಂದ ಸಾಧ್ಯ. ಒಂದು ಸಾವುಕಾರ ಏನಪ್ಪ ಅಂದರೆ ಕಾನ್ವೆಂಟ್ ಅಂತ ಹೋಗಿ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಸಿಗ್ತಾ ಇಲ್ಲ, ಸಾವುಕಾರ ಮಕ್ಕಳು ದೊಡ್ಡ ದೊಡ್ಡ ಕಾನ್ವೆಂಟಿಗೆ ಅಂತ ಹೋಗ್ತಾ ಇದ್ದಾರೆ. ಹಂಗಾಗಿ ನಮಗೆ ಶಿಕ್ಷಣ ಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಕಾನ್ವೆಂಟನ್ನು ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ 16-17 ಸಾಲಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ಅಸ್ತಿತ್ವಕ್ಕೆ ಬಂದು ಇಡೀ ತಾಲೂಕಾದ್ಯಂತ ಹೋಗಿ, ಜಿಲ್ಲಾದ್ಯಂತ ಹೋಗಿ, ಇವತ್ತು ರಾಜ್ಯಾದ್ಯಂತ ಹೋಗಿ, ದೇಶಾದ್ಯಂತ LKG UKG ನಮ್ಮ ಒಂದು ಸ್ಥಾಪನೆ ಮಾಡಿದ್ವಿ. ಇದೇ STMC ಅವರು. ಇವತ್ತು STMC ಅವರಿಂದ ಒಂದು ಒಳ್ಳೆ ಸಾಧನೆಯಪ್ಪ ಅಂದರೆ ಏನಪ್ಪ ಅಂದರೆ, ಮಕ್ಕಳಿಗೆ ಒಂದು ಎಜುಕೇಷನ್ ಇತ್ತಪ್ಪ ನಮ್ಮ ದೇಶ ಏನಾದರೂ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಹಠ ತೊಟ್ಟು ನಾವು ಒಂದು ಕಮಿಟಿ ಆಗಲಿ, ಒಂದು ತಾಲೂಕು ಕಮಿಟಿಯಿಂದ ಹಿಡಿದು ಜಿಲ್ಲಾ ಕಮಿಟಿಯಿಂದ ಹಿಡಿದು ರಾಜ್ಯ ಕಮಿಟಿ ತನಕ ಬಂದರೂ ನಾವು ಈ ರೀತಿ ಹೋರಾಟ ಮಾಡಿ ಪ್ರತಿಯೊಂದು ಶಾಲೆಗೂ ಅಲ್ಲಿ ಮೂಲ ಸೌಕರ್ಯಗಳು ಏನಾದ್ರು ನೋಡು ಕಮಿಟಿಯವರು, ನಾವು ತಾಲೂಕು ಕಮಿಟಿ ಆಗಲಿ ಜಿಲ್ಲಾ ಕಮಿಟಿ ಸೇರಿಕೊಂಡು ಇಲ್ಲಿ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಶಾಲೆಗಳಲ್ಲಿ ಏನು ಕುಂದು ಕೊರತೆಗಳೋ ಅವನ್ನ ನಾವು ಬೆಂಗಳೂರಿಗೆ ಬಂದು ದಾನಿಗಳಿಂದ ಕಲೆಕ್ಟ್ ಮಾಡ್ಕೊಂಡು ಅಂಥ ಕೊಟ್ಟಂಥ ಸಾಮಾನುಗಳನ್ನು ಆ ಶಾಲೆಗೆ ತಲುಪಿಸಿ ನಂಬರ್ 1 ತಾಲೂಕಾಗ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಜಿಲ್ಲೆಯನ್ನಾಗಲಿ ನಾವು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನದಾಗಿ ಬಡ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು, ಅಂಥ ಶಾಲೆಗಳನ್ನು ಒತ್ತು ಕೊಡ್ಬೇಕಂತ ಇವತ್ತು ನಮ್ಮ ರಾಜ್ಯದಲ್ಲಿ STMC ನಮ್ಮ 1ನೇ ಸ್ಥಾನ ತರಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ, ದೇಶದಲ್ಲೇ ನಮ್ಮ 1ನೇ ಸ್ಥಾನ ಶಿಕ್ಷಣ ತರಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ.